ನಾನು ರೈತರೆಲ್ಲ ಶುಗರ್ ಫ್ಯಾಕ್ಟರಿಯವರೆಲ್ಲ ಕರೆದೆ, ಮೀಟಿಂಗ್ ಮಾಡಿ 1 ಟನ್ ಕಬ್ಬಿಗೆ 3,300 ರೂಪಾಯಿ, 3,300 ರೂಪಾಯಿ ನಾನು DC ಕೈಲಿ ಹೇಳಿ ಕಳಿಸಿದ್ದೆ. ಬೆಳಗಾವಿ DC ಕೈಲಿ 3,200, ಆಮೇಲೆ ಅದರ ಮೇಲೆ 100 ರೂಪಾಯಿ ನಾನು ಫ್ಯಾಕ್ಟರಿಯವರಿಗೆ 50 ರೂಪಾಯಿ ಕೊಡಿ, ಸರ್ಕಾರದಿಂದ 50 ರೂಪಾಯಿ ಕೊಡ್ತೀವಿ, 100 ರೂಪಾಯಿ ಕೊಡ್ತೀವಿ ಅಂತೇಳಿ ಇತ್ಯರ್ಥ ಮಾಡಿದೆ. ಪಾಪ ರೈತರೆಲ್ಲ ಖುಷಿಯಾಗಿದ್ದಾರೆ, ನೀವು ಇಂಥ ಒಬ್ಬ ಶಾಸಕರನ್ನ ಪಡ್ಕೊಂಡಿದ್ದೀರಲ್ಲ, ಗಲಾಟೆ ಮನುಷ್ಯ ಅಲ್ಲ, ಒಳ್ಳೆ ತಂದಲ್ಲೇ ಅನುದಾನ ತಗೋಬೇಕು ಅನ್ನೋದು ಗೊತ್ತಾಗಿದೆ. ಒಳ್ಳೆ ತಂದಲ್ಲೇ ಅನುದಾನವನ್ನ ಪಡ್ಕೋಬೇಕು. ಅದರಿಂದ ಏನಾದ್ರು ಸತ್ಯಾಂಶ ಇದೆಯಾ ನೀವು ಹೇಳಿ, ಕೂಡ್ಲಿಗೆ ಅವರು ಹೇಳಿ. ಬಿಜೆಪಿಯವರು ಮಾಡ್ತಕ್ಕಂಥ ಆರೋಪದಲ್ಲಿ ಸರ್ಕಾರದಲ್ಲಿ ದುಡ್ಡಿಲ್ಲ, ಕೂಡ್ಲಿಗಿನಲ್ಲಿ ಯಾವ್ದಾದ್ರು ಕೆಲಸ ನಿಂತೋಗಿದೆಯಾ ಅನುದಾನದ ಕೊರತೆಯಿಂದ?